ಎಲ್ಲರಿಗೂ ನಮಸ್ಕಾರ. ನಾನು ಉತ್ತರ ಕನ್ನಡ ಜಿಲ್ಲೆ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷನಾಗಿ ಮಾಧವ ನಾಯ್ಕ್ ಅಂತ ಹೇಳಿ ನಾನು ಇವತ್ತು ತಮ್ಮ ಮುಂದೆ ಒಂದು ವಿನಂತಿ ಮಾಡ್ಕೊಳ್ಳಿಕ್ಕೆ ಬಂದಿದ್ದೇನೆ. ಕಾರಣ ಅಂತ ಹೇಳಿದ್ರೆ ರಾಷ್ಟ್ರೀಯ ಹೆದ್ದಾರಿ 63 ಈಗಿನ 52 ಬಾಳೆಗುಳಿಯಿಂದ ಯಲ್ಲಾಪುರದಿಂದ ಮುಂದೆ ಕಿರುವತ್ತಿವರೆಗೆ ಎಲ್ಲ ರಸ್ತೆಗಳು ಹಾಳಾಗಿ ಹೋಗ್ಬಿಟ್ಟಿವೆ. ಹೊಂಡಗಳು ಬಿದ್ದಿದ್ದಾವೆ. ಅದರ ದುರಸ್ತಿ ಮಾಡ್ತಾ ಇಲ್ಲ. ಮಾಡಿದ ದುರಸ್ತಿಗಳು ಸಹಿತ ಸರಿಯಾಗಿ ಮಾಡದೆ ಅದು ಕೆಲವು ಕಡೆ ಎಲ್ಲ ಹೊಂಡ ಬಿದ್ದು ಹೋಗಿದೆ. ಹಾಗಾಗಿ ಇದು ಹೊಂಡ ತಪ್ಪಿಸ್ಲಿಕ್ಕೆ ಹೋಗಿ ಬಹಳಷ್ಟು ಜನ ವಾಹನ ಚಾಲಕರು ಆಯ ತಪ್ಪಿಕೊಂಡು ಅಪಘಾತಗಳಾಗ್ತವೆ. ಅಪಘಾತದಿಂದ ಬಹಳಷ್ಟು ಸಾವು ನೋವುಗಳಾಗಿದ್ದಾವೆ. ಈ ಒಂದು ಹಿನ್ನೆಲೆಯಲ್ಲಿ ಕಳೆದ 9 ಜುಲೈ 2025ಕ್ಕೆ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮಾನ್ಯ SP ಅಂದಿನ ಎಂ ನಾರಾಯಣ್ ರವರಿಗೆ ನಾನು ಮನವಿಯನ್ನ ಕೊಟ್ಟಿದ್ದೆ. ಇದು ಆದಷ್ಟು ಬೇಗ ಕೆಲಸ ಮಾಡಬೇಕು ಮತ್ತು ಇಲ್ಲೇ ಹೋದ್ರೆ ನಾವು ರಸ್ತೆ ತಡೆ ಮಾಡಿ ನಾವು ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿ. ಆದಾಗ್ಯೂ ಸಹಿತ ಅಧಿಕಾರಿಗಳು ಕ್ಯಾರೆ ಎಂದೇ ಹಾಗೆ ಬೇಕಾಬಿಟ್ಟಿಯಾಗಿ ರಸ್ತೆ ಹೊಂಡ ಬಿದ್ದಿತ್ತು. ಅದನ್ನು ರಿಪೇರಿ ಸಹಿತ ಮಾಡಲಿರಲಿಲ್ಲ. ಹೀಗಾಗಿ ಕಳೆದ 18 ತಾರೀಕಿಗೆ ಹೊನ್ನಳ್ಳಿ ಸಮೀಪ ಒಂದು ಅಪಘಾತ ಆಗ್ತದೆ. ಲಾರಿ ಚಾಲಕ ಹೊಂಡ ತಪ್ಪಿಸ್ಲಿಕ್ಕೆ ಹೋಗಿ ಬಸ್ಗೆ ಹೊಡೆದು ಆಮೇಲೆ ಲಾರಿ ಚಾಲಕ ಅಲ್ಲೇ ಸ್ಥಳದಲ್ಲೇ ಮೃತನಾಗ್ತಾನೆ. ಬಸ್ ಚಾಲಕನ ಕಾಲ್ ಮುರಿತದೆ. ಬಸ್ ನಲ್ಲಿದ್ದ ಪ್ರಯಾಣಕ ಬಸ್ ಬಲ್ಟಿಯಾಗಿ ಅಪ್ಪಚ್ಚೆಯಾಗಿ ಅವನು ಮೃತನಾಗ್ತಾನೆ. ಬಹಳಷ್ಟು ಜನರಿಗೆ ಗಾಯಗಳಾಗ್ತವೆ. ಬಹಳಷ್ಟು ಜನ ಹಾಸ್ಪಿಟಲ್ ಅಲ್ಲಿ ಇದ್ದು ಟ್ರೀಟ್ಮೆಂಟ್ ಅನ್ನ ಪಡಿತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಆ ಸಂದರ್ಭದಲ್ಲಿ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೆ. ಕೇಳಿ ನನಗೆ ಬಹಳ ಬೇಸರ ಅನಿಸ್ತು. ಈ ಒಂದು ವಿಷಯ ನಾನು ಕೂಡಲೇ ಮಾಧ್ಯಮದ ಮಿತ್ರರಿಗೆ ಹೇಳಿ ಮತ್ತು ನನ್ನ ಗುರುಗಳಾದಂತಹ ರಾಷ್ಟ್ರೀಯ ಚೇರ್ಮನ್ ರಾದಂತಹ ಡಾಕ್ಟರ್ JR ಷಣ್ಮುಗಪ್ಪನವರಿಗೆ ಕಾಂಟ್ಯಾಕ್ಟ್ ಮಾಡಿ ಈ ರೀತಿ ನಡೆದಿದೆ ಮತ್ತು ನಮ್ಮ ಧಾರವಾಡ ಜಿಲ್ಲಾ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರಾದಂತಹ ಗಿರೀಶ್ ಮಲ್ನಾಡು, ವಿಜಯನಗರದ ಲಾರಿ ಮಾಲೀಕರ ಅಧ್ಯಕ್ಷರಾದಂತಹ KS ಮಣಿ ಇವರಿಗೆಲ್ಲ ಸಂಪರ್ಕ ಮಾಡಿ ಈ ರೀತಿ ಆಗಿದೆ, ನಾನು ಈ ರೀತಿ ಕರೆ ಕೊಡ್ತಾ ಇದ್ದೇನೆ ಅಂತ ಹೇಳಿದಾಗ ಅವರು ನೀವು ಮುಂದೆ ಹೋಗಿ ನೀವು ಸಾರ್ವಜನಿಕರ ಸಲುವಾಗಿ ಮಾಡ್ತಾ ಇದ್ದೀರಿ ಅಂತ ಹೇಳಿದಾಗ ನಾನು ಈ ಮೀಟಿಂಗು ಏನು ಮಾಡಿದೆ. ಕೆಲವರಿಗೆ ಅಷ್ಟಕ್ಕೆ ನಾನು ನಮ್ಮ ವಿಶ್ವಾಸಕ್ಕೆ ತಗೊಂಡು ನಾನು ಕರೆದಿರ್ತದೆ. ದಯವಿಟ್ಟು ಅನ್ಯತಾ ಭಾವಿಸಬಾರದು. ನಮ್ಮ ಜಿಲ್ಲೆಯ ಎಲ್ಲಾ ತಾಲೂಕಿನ ಲಾರಿ ಮಾಲೀಕರು ಸಹಿತ ಅವರು ತಮ್ಮ ಸಪೋರ್ಟ್ ಇದೆ ಅಂತ ಹೇಳ್ಕೊಂಡು ಸಹಿತ ನನಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಹೊರ ಜಿಲ್ಲೆಯ ಅಂದ್ರೆ ಬೆಳಗಾವಿಯ ಜಿಲ್ಲೆಯ ಲಾರಿ ಮಾಲೀಕರ ಸಂಘದ ನಾಮದೇವ್ ಅವರು, ಆಮೇಲೆ ಹೊರ ಜಿಲ್ಲೆಯ ಎಲ್ಲಾ ಲಾರಿ ಮಾಲೀಕರು ಸಹಿತ ನಮ್ಗೆ ಸಪೋರ್ಟ್ ಮಾಡ್ತಾ ಅಂತ ಹೇಳಿ ಆ ದಿವಸ ಬರ್ತೇನೆ ಅಂತ ಹೇಳಿ ಸಹಿತ ಹೇಳಿದ್ದಾರೆ. ಹಾಗೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಬೇರೆ ಬೇರೆ ತಾಲೂಕಿನ ಟ್ಯಾಕ್ಸಿ ಚಾಲಕರು ಸಹಿತ ಆ ಯೂನಿಯನ್ ಅವರು ಸಹಿತ ನಮ್ಗೆ ಸಪೋರ್ಟ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ಟೆಂಪೋ ಯೂನಿಯನ್ ಅವರು ಎಲ್ಲರೂ ಜನಪರವಾಗಿ ಇರುವಂತಹ ಈ ಒಂದು ಪ್ರತಿಭಟನೆಗೆ ನಾವೆಲ್ಲ ಬರ್ತೇವೆ ಅಂತ ಹೇಳಿದ್ದಾರೆ. ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೇನೆ, ಸಾರ್ವಜನಿಕರಿಗೂ ಸಹಿತ ಹೌದು, ಇಂತ ಒಂದು ಅನಾಹುತಗಳು ಆಗ್ತಾ ಇದ್ದಾವೆ. ನಮ್ ಕಣ್ಮುಂದೆ ಜನ ಸಾಯ್ತಾ ಇದ್ದಾರೆ. ನಾವು ಕಣ್ಮುಚ್ಚಿ ಈ ಒಂದು ಜಾಗೃತ ಪ್ರಜೆಯಾಗಿ ನಾವು ಕಣ್ಮುಚ್ಚಿ ಹಾಗೆ ಕೊಳ್ಳುವುದಕ್ಕಿಂತ ನಾವು ಏನಾದ್ರೂ ಒಂದು ಪ್ರತಿಭಟನೆ ಆಗ್ಲಿ, ಏನಾದ್ರೂ ಒಂದು ಆವಾಜನ್ನ ನಮ್ಮ ಧ್ವನಿಯನ್ನ ಎತ್ತುವಂತ ಕಾರ್ಯ ಮಾಡಬೇಕು ಅಂತ ಹೇಳಿ ನಾನು ಹೆಜ್ಜೆ ಇಟ್ಟಿದ್ದೆ. ದಯವಿಟ್ಟು ಯಾರು ತಮ್ಗೆ ಹೇಳಲಿಲ್ಲ ನನ್ಗೆ ಹೇಳಲಿಲ್ಲ ಅಂತ ಹೇಳುವಂತಹ ಭಾವನೆ ಬಿಟ್ಟು ಇದೆಲ್ಲರ ಕೆಲಸ ಎಲ್ಲರಿಗೂ ಬೇಕಾಗಿದೆ. ಯಾರ ನೇತೃತ್ವ, ಇಂಥವರ ನೇತೃತ್ವ ಅಂತವರ ನೇತೃತ್ವ ಅಂತಿಲ್ಲ. ಎಲ್ಲರೂ ಕೂಡಿ ಒಂದು ನಾವು ಈ ಒಂದು ಪ್ರತಿಭಟನೆ ಯಶಸ್ವಿಯನ್ನ ಮಾಡುವ, ನಮ್ಮ ಬೇಡಿಕೆಯನ್ನ ಆ ದಿವಸ ನಾವು ಇಡುವ. ಹಾಗಾಗಿ ನೀವೆಲ್ಲರೂ ಸೆಪ್ಟೆಂಬರ್ 26, 2025 ಬೆಳಿಗ್ಗೆ 10 ಗಂಟೆಗೆ ಹೊನ್ನಳ್ಳಿ ಸೇತುವೆ ಹತ್ರ ನಾವು ಪ್ರತಿಭಟನೆ ಪ್ರಾರಂಭಿಸ್ತೇವೆ. ಜಿಲ್ಲಾಧಿಕಾರಿಗಳು ಮತ್ತು ನ್ಯಾಷನಲ್ ಹೈವೇ ಚೀಫ್ ಇಂಜಿನಿಯರ್ ಸಮೇತ ಎಲ್ಲಾ ಅಧಿಕಾರಿಗಳು ಸಹಿತ ಅಲ್ಲಿ ಉಪಸ್ಥಿತರಿದ್ದು, ಪೊಲೀಸ್ ವರಿಷ್ಠರು ಸಹಿತ ಅಲ್ಲಿ ಉಪಸ್ಥಿತರಿರಬೇಕೆಂದು ನಾವು ಕೇಳ್ಕೊಂಡಿದ್ದೇವೆ. ಅವರು ಸಹಿತ ಎಲ್ಲ ಬಂದು ಈ ಒಂದು ಮನವಿ ಸ್ವೀಕಾರ ಸಂದರ್ಭದಲ್ಲಿ ನಮ್ಮ ಅಹವಾಲನ್ನ ಕೇಳಿ ಮನವಿ ಸ್ವೀಕಾರ ಮಾಡಬೇಕು. ಅಲ್ಲಿವರೆಗೂ ನಮ್ಮ ಪ್ರತಿಭಟನೆ ಮಾಡ್ತೇವೆ. ಪ್ರತಿಭಟನೆ ಶಾಂತಯುತವಾಗಿ ಆಗ್ತದೆ. ಹಾಗಾಗಿ ಈ ಪ್ರತಿಭಟನೆಯ ಸಂದರ್ಭದಲ್ಲಿ ಎಲ್ಲ ಅಧಿಕಾರಿಗಳು ಉಪಸ್ಥಿತರಿರಬೇಕು. ಪೊಲೀಸರ ಸಹಕಾರನೂ ಬೇಕು. ನಮಗೆ ಎಲ್ಲ ಜನಪ್ರತಿನಿಧಿಗಳ ಸಹಕಾರ ಬೇಕು. ಜನಪ್ರತಿನಿಧಿಗಳು ಅಲ್ಲಿ ಬಂದು ತಮ್ಮ ಒಂದು ಈ ಸಮಸ್ಯೆಯನ್ನ ಆಲಿಸಬೇಕಾಗಿ ನಾನು ಈ ಸಂದರ್ಭದಲ್ಲಿ ಕೈ ಮುಗಿದು ಕೇಳ್ಕೊಳ್ತೇನೆ.